ಒಂದೂರಲ್ಲಿ ಒಂದು ಎಲಿಫೆಂಟು ಮತ್ತು ಒಂದು ನಾಯಿ ಇರುತ್ತೆ. ಆ ನಾಯಿ ಏನಾಗತ್ತೆ, 3 ತಿಂಗಳಾದ್ಮೇಲೆ ಮರಿ ಹಾಕತ್ತೆ. ಆಮೇಲೆ ತಿರ್ಗಾ 6 ತಿಂಗಳಾದ್ಮೇಲೆ ಮರಿ ಹಾಕತ್ತೆ. ತಿರ್ಗಾ 9 ತಿಂಗಳಾದ್ಮೇಲೆ ಇನ್ನೊಂದೊಂದು ಡಜನ್ ಮರಿ ಮಾಡತ್ತೆ. ಆಮೇಲೆ ಒಂದು 18 ತಿಂಗಳಾದ್ಮೇಲೆ ಆ ಎಲಿಫೆಂಟ್ ಹಂಗೆ ಇರತ್ತೆ. ಆ ನಾಯಿ ಅದನ್ನ ನೋಡ್ಬಿಟ್ಟು ಹೋಗ್ಬಿಟ್ಟು ಕೇಳತ್ತಂತೆ, ಏನು ನೀನು ನಿಜವಾಗ್ಲೂ ಪ್ರೆಗ್ನೆಂಟಾ, ಇಲ್ಲಾಂದರೆ ನಿನ್ನ ಹೊಟ್ಟೆಲಿ ಮಗು ಇದೆಯಾ ಇಲ್ವಾ, ನಿಜ ಹೇಳು ಅಂತ ಕೇಳತ್ತಂತೆ. ಆಗ ಎಲಿಫೆಂಟ್ ಹೇಳತ್ತಂತೆ, ನೋಡಮ್ಮ, ನಾನು ಹೆತ್ತ ಇರೋದು ನಾಯಿ ಮರಿನಲ್ಲ, ಆನೆ ಮರಿನ. ನಾಳೆ ನನ್ನ ಮಗು ನೆಲಕ್ಕೆ ಬಿದ್ದ ಅದು ತೂಕಕ್ಕೆ ನೆಲ ಫೀಲ್ ಆಗುತ್ತೆ. 14 ದಿವಸ ನಡೀತಾ ಇದ್ರೆ ಎಲ್ಲ ಈ ಹ್ಯೂಮನ್ ಬೀಯಿಂಗ್ಸು, ಬೇರೆ ಪ್ರಾಣಿಗಳೇನಿದೆಯೋ ಅದೆಲ್ಲ ನೋಡತ್ತೆ, ನಿಂತ್ಕೊಂಡು ನೋಡ್ತಾ ಇವೆ, ಏನಿದು ಅನ್ನೋ ಥರ. ಸೊ ಆ ಥರ ಇರತ್ತೆ ನಾನು ಕೊಡೋ ಜನ್ಮ. ಸೊ ಹಿಂಗೆ ನಮ್ಮ ಲೈಫಲ್ಲಿ ಇವ್ರು ಬಂದು ಕೇಳ್ತಾರೆ. ಕೇಳಿದಾಗ ನಾವು ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಯಾವಾಗಲೂ. ನಾವು ಜಸ್ಟ್ ವೆಯ್ಟ್ ಮಾಡಿಬಿಟ್ಟು ನಾವು ಅನ್ಕೋಬೇಕು, ನನ್ನ ಟೈಮು ಬರುತ್ತೆ, ನಾನು ತೋರಿಸ್ತೀನಿ. ನಾನು ತೋರಿಸ್ದಾಗ ಆ ತೂಕ ಅನ್ನೋದು ಗೊತ್ತಾಗಬೇಕು ಜನರಿಗೆ. ಇದನ್ನು ಏನಂತಾರೆ, ನಾವು ಮಾಡೋ ಕೆಲಸ ಆ ಥರ ಇರಬೇಕು.